ಯುದ್ಧದ ಎಫೆಕ್ಟ್ನಿಂದ ಚಿನ್ನ ಮತ್ತು ಬೆಳ್ಳಿ ರೇಟಲ್ಲಿ ಬಿಗ್ ಚೇಂಜ್ ಅನ್ನು ಕಂಡಿದೆ. ದಿನದಿಂದ ದಿನಕ್ಕೆ ಗೋಲ್ಡ್ ಸಿಲ್ವರ್ ದರದಲ್ಲಿ ಏರಿಳಿತ ಕಾಣ್ತಾ ಇದೆ. ಯುದ್ಧದ ಎಫೆಕ್ಟ್ ಒಂದು ಕಡೆ ಆದರೆ ಚಿನ್ನ ಮತ್ತು ಬೆಳ್ಳಿ ರೇಟಲ್ಲಿ ಬಿಗ್ ಚೇಂಜ್ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ಗೋಲ್ಡ್ ಮತ್ತು ಸಿಲ್ವರ್ ದರದಲ್ಲಿ ಏರಿಳಿತ ಕಾಣ್ತಾ ಇದೆ. 10 ಗ್ರಾಂ ಬಂಗಾರದ ಬೆಲೆ 1,53,000 ರೂಪಾಯಿ ಆಗಿದೆ. ಕೊಹ್ಲಿ ಕದನದಿಂದ ಗೋಲ್ಡ್ ರೇಟ್ ಕ್ಷಣ ಕ್ಷಣಕ್ಕೂ ಕೂಡ ಟ್ವಿಸ್ಟ್ ಅನ್ನು ಕೊಡ್ತಾ ಇದೆ, ಏರಿಳಿತ ಕಾಣ್ತಾ ಇದೆ. ಸಿಲ್ವರ್ ದರದಲ್ಲಿಯೂ ಸಹಿತ ಭಾರಿ ಪ್ರಮಾಣದ ಏರಿಳಿತ ಕಂಡಿದೆ. ಸದ್ಯಕ್ಕೆ ಕೆಜಿ ಬೆಳ್ಳಿ ರೇಟ್ 2,40,000 ರೂಪಾಯಿ ಆಗಿದೆ. ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ರೇಟ್ ಮತ್ತಷ್ಟು ಏರಿಕೆ ಆಗುತ್ತಾ ಅನ್ನುವಂಥದ್ದು ಪ್ರಶ್ನೆ ಆಗಿದೆ. ಗ್ರಾಹಕರಿಗೆ ಗೋಲ್ಡ್ ಸಿಲ್ವರ್ ಖರೀದಿಯದ್ದೇ ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ. ಯಾವಾಗ ಚಿನ್ನ ಬೆಳ್ಳಿ ಖರೀದಿಸಬೇಕು ಅನ್ನೋ ಗೊಂದಲದಲ್ಲಿ ಗ್ರಾಹಕರಿದ್ದಾರೆ. ಏನೋ ಒಂದು ಕಡೆ ಯುದ್ಧದ ಎಫೆಕ್ಟ್ನಿಂದಾಗಿ ಚಿನ್ನ ಮತ್ತು ಬೆಳ್ಳಿ ರೇಟ್ನಲ್ಲಿ ಏರಿಳಿತವನ್ನು ಸಹಿತ ಕಾಣ್ತಾ ಇದೆ. ಯಾವ ಕ್ಷಣದಲ್ಲಿ ಒಂದು ರೇಟ್ ಏರಿಳಿತವನ್ನು ಕಾಣುತ್ತೆ ಅಂತ ಹೇಳೋದಕ್ಕೆ ಆಗೋಲ್ಲ. ನಿನ್ನೆ ದಿನ ದೊಡ್ಡ ಮಟ್ಟದ ರೀತಿಯಲ್ಲಿ, ಅಂದರೆ ನಿನ್ನೆ ದಿನ ಒಂದು ನಿರ್ದಿಷ್ಟವಾದಂತಹ ಬೆಲೆ ಇರುತ್ತೆ, ಆದರೆ ಅದರ ನಾಳೆಯ ದಿನ ಹೇಳೋದಕ್ಕೆ ಆಗೋದಿಲ್ಲ. ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಈ ಒಂದು ಚಿನ್ನ ಮತ್ತು ಬೆಳ್ಳಿ ದರ ಏರಿಳಿತವನ್ನು ಕಾಣಬಹುದು. ಸದ್ಯಕ್ಕೆ ಕೆಜಿ ಬೆಳ್ಳಿ ರೇಟ್ 2,40,000 ರೂಪಾಯಿ ಆಗಿದೆ. ಸೊ ಗ್ರಾಹಕರಿಗೆ ಒಂದು ಕಡೆ ಗೊಂದಲ ಆಗ್ತಾ ಇದೆ. ಚಿನ್ನ ಮತ್ತು ಬೆಳ್ಳಿಯನ್ನು ಖರೀದಿ ಮಾಡಬೇಕಾ ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಗ್ರಾಹಕರು ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಈಗಾಗಲೇ ಶುಭ ಸಮಾರಂಭಗಳು ಸಾಕಷ್ಟು ನಡೀತಾ ಇರ್ತವೆ. ಯಾಕೆಂದರೆ ಈಗಾಗಲೇ ಇದು ಏನು ಮದುವೆ ಸೀಸನ್ ಆಗಿರೋ ಕಾರಣದಿಂದಾಗಿ ಸಾಕಷ್ಟು ಮದುವೆಗಳು, ಶುಭ ಸಮಾರಂಭಗಳು ಎಲ್ಲವೂ ಸಹಿತ ನಡೀತಾ ಇರುತ್ತೆ. ಈಗಿರಬೇಕಾದ್ರೆ ಚಿನ್ನ ಮತ್ತು ಬೆಳ್ಳಿಯ ಖರೀದಿ ಮಾಡುವವರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಸೊ ಆದ್ದರಿಂದ ಅವರಲ್ಲೂ ಸಹಿತ ಇಲ್ಲಿ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಈ ರೀತಿಯಾಗಿ ಚಿನ್ನ ಮತ್ತು ಬೆಳ್ಳಿ ಏರಿಳಿತವನ್ನು ಕಾಣ್ತಾ ಇದ್ದಾರೆ. ನಾವು ಯಾವಾಗ ಖರೀದಿ ಮಾಡಬೇಕು ಅನ್ನುವಂಥದ್ದು ಗ್ರಾಹಕರ ಗೊಂದಲ ಆಗಿದೆ. ಇನ್ನು ಹೂಡಿಕೆದಾರರ ಬಗ್ಗೆ ನಾವು ನೋಡೋದಾದರೆ, ಹೂಡಿಕೆದಾರರು ಸಹಿತ ಈಗಾಗಲೇ ಯುದ್ಧದ ಎಫೆಕ್ಟಿಂದಾಗಿ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಒಂದು ಕಡೆ ಯಾವಾಗ ಯುದ್ಧ ಆರಂಭವಾಗಿ ಏನು ಈಗಾಗಲೇ 1 ತಿಂಗಳ ಕಾಲ ಆಗಿದೆ, ಈ ಒಂದು ತಿಂಗಳಲ್ಲಿ ಯಾರೆಲ್ಲ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಒಂದನ್ನು ಮಾಡಿದ್ರು, ದೊಡ್ಡ ಮಟ್ಟದ ರೀತಿಯಲ್ಲಿ ನಮ್ಮ ಭಾರತೀಯರು, ಎಸ್ಪೆಷಲಿ ನಮ್ಮ ಭಾರತೀಯರು ಸಾಕಷ್ಟು ದೊಡ್ಡ ಮಟ್ಟದ ರೀತಿಯಲ್ಲಿ ಈಗ ನಷ್ಟವನ್ನು ಅನುಭವಿಸಿದ್ದಾರೆ. ಸೊ ಹೂಡಿಕೆದಾರರಿಗೆ ಅದು ಒಂದು ಟೆನ್ಷನ್ ಆಗಿದೆ. ಇನ್ನು ಗ್ರಾಹಕರಿಗೆ ಖರೀದಿ ಮಾಡಬೇಕಾ ಬೇಡವಾ, ಚಿನ್ನ ಮತ್ತು ಬೆಳ್ಳಿ ದರ ಇನ್ನೂ ಕಡಿಮೆ ಆಗಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ನಿರೀಕ್ಷೆಯಲ್ಲಿ ಮತ್ತು ಗೊಂದಲದಲ್ಲಿದ್ದಾರೆ. ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.